Good morning, dear students. In last class, in some basic concepts of chemistry, we discussed up to question number 32. Come to the question number 33. A compound possesses 8% sulfur by mass, the least molecular mass of the compound. We know that by using mass percentage, we can easily calculate the molecular mass. What is the formula of a mass percentage? We know that the mass percentage, not only for sulfur, for any atom, the mass percentage is equal to atomic weight of that element divided by molecular mass of compound into 100. ಹಾಗಾದರೆ ನಮಗೆ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯಕ್ಕೆ ಇರೋದ್ರಿಂದ ಮಾಲಿಕ್ಯುಲರ್ ಮಾಸ್ ಅಂತ ಬರ್ಕೊಂಡಿದ್ದೀರಿ ಇದನ್ನು. ಏನಂತ ಕರೆಯೋಣ ಹಾಗಾದರೆ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು ಅಟೋಮಿಕ್ ವೆಯ್ಟ್ ಎಷ್ಟಿದೆ ಸಲ್ಫರ್ದು 32 ಡಿವೈಡೆಡ್ ಬೈ ಮಾಸ್ ಪರ್ಸೆಂಟೇಜ್ ಈ ಕಡೆ ಬಂದಿದೆ ನೋಡಿ, ನೆನ್ಪಿಟ್ಕೊಳ್ಳಿ. ನಾನು ಇಲ್ಲೇ ಫಾರ್ಮುಲಾ ಚೇಂಜ್ ಮಾಡ್ಕೊಂಬಿಟ್ಟಿನಿ. ಬೇಕಾದ್ರೆ ಇನ್ನೊಂದು ಈ ಥರನೂ ಬರ್ಕೋಬೋದು ಫಾರ್ಮುಲಾ, ಈ ಥರ ಚೇಂಜ್ ಮಾಡ್ಕೋಬೋದು. ಯಾವ ರೀತಿ? ದಟ್ ಈಸ್ ದ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು ಅಟೋಮಿಕ್ ವೆಯ್ಟ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಇಂಟು 100 ಅಂತ. ಆ ಫಾರ್ಮುಲಾ ಚೇಂಜ್ ಆಗಿರೋದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಡೈರೆಕ್ಟಾಗಿ ನಾನು. 32 ಅಟೋಮಿಕ್ ವೆಯ್ಟ್ ಆಫ್ ಸಲ್ಫರ್ ಇಸ್ 32 ಡಿವೈಡೆಡ್ ಬೈ ಪರ್ಸೆಂಟೇಜ್ ಎಷ್ಟಿದೆ 8% ಇಂಟು 100 ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತಂತೆ 400 ಬರುತ್ತೆ. ಹಾಗಾಗಿ ಏನು ಕೇಳಿದರೆ ದ ಲೀಸ್ಟ್ ಮಾಲಿಕ್ಯುಲರ್ ಮಾಸ್ ಎಷ್ಟಿರುತ್ತಂತೆ ಇಟ್ ಶುಡ್ ಬಿ 400. ದ ರೈಟ್ ಆಪ್ಷನ್ ಈಸ್ ಬಿ ಬರುತ್ತೆ. ಕ್ವಶನ್ ನಂಬರ್ 33ಗೆ ರೈಟ್ ಆನ್ಸರ್ಸ್ ಯಾವ್ದು ಬರುತ್ತಂತೆ ಬಿ ಬರುತ್ತೆ. ಇಟ್ ಇಸ್ 400. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 34. Equivalent weight of KMnO4 acting as an oxidant in acidic medium. ನೋಡಿ, ಇನ್ ಅಸಿಡಿಕ್ ಮೀಡಿಯಮ್ ಅಲ್ಲಿ KMnO4 ಅಲ್ಲಿ ಪರಮಾಂಗನೇಟ್ +5 ಸ್ಟೇಟ್ ಅಲ್ಲಿ ಎಕ್ಸಿಬಿಟ್ ಆಗುತ್ತೆ, ವೆಲೆನ್ಸಿ 5 ಬರುತ್ತೆ. ಹಾಗಾಗಿ ಈಕ್ವಲೆಂಟ್ weight ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ weight ಬೈ 5 ಅಂತ ಹೇಳ್ತೀವಿ. ಹಾಗಾಗಿ ಅದು ನೀವೇನು ಇರ್ಬೋದಂತೆ 1/5 ಆಫ್ ಇಟ್ಸ್ ಮಾಲಿಕ್ಯುಲರ್ weight ಅಂತ ಹೇಳ್ಬೋದು. ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ ಡಿ ಬರುತ್ತೆ. 34ಗೆ ದ ರೈಟ್ ಆಪ್ಷನ್ ಈಸ್ ಡಿ. ಕಮ್ ಟು ದ ಕ್ವಶನ್ ನಂಬರ್ 35. 100 gram of CaCO3 reacts with 1 liter 1 NHCl. N ಅಂದರೆ ನಾರ್ಮಾಲಿಟಿ. ಆನ್ ಕಂಪ್ಲೀಷನ್ ಆಫ್ ಎ ರಿಯಾಕ್ಷನ್ ಹೌ ಮಚ್ ವೆಯ್ಟ್ ಆಫ್ CO2 ವಿಲ್ ಬಿ ಒಬ್ಟೈನ್ಡ್. ರಿಯಾಕ್ಷನ್ ಕಂಪ್ಲೀಟ್ ಆದಮೇಲೆ ಎಷ್ಟು CO2 ಒಬ್ಟೈನ್ ಆಗಿರುತ್ತೆ ನೋಡಿ. ಈಕ್ವೇಷನ್ ಬರ್ದಿದ್ದೀನಿ ನಾನಿಲ್ಲಿ. CaCO3 HCl ಜೊತೆ ರಿಯಾಕ್ಷನ್ ಆಯಿತು ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡು, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಬರುತ್ತೆ. ನೋಡಿ, ಇಲ್ಲಿ 100 ಗ್ರಾಮ್ ಆಫ್ CaCO3 ಅಂತ ಅವರೇ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಆಫ್ CaCO3 ಕೂಡ 100 ಇದೆ. 100 ಸೇಮ್ ಇರೋದ್ರಿಂದ ಅದನ್ನ 1 ಮೋಲ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ 1 ಮೋಲ್ ಆಫ್ CaCO3 ಕಂಬೈನ್ಸ್ ವಿತ್ 2 ಮೋಲ್ ಆಫ್ HCl, ಇಟ್ ವಿಲ್ ಗಿವ್ಸ್ ರೈಸ್ ಟು 1 ಮೋಲ್ ಆಫ್ CaCl2, 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, 1 ಮೋಲ್ ಆಫ್ ವಾಟರ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇಲ್ಲಿ 2 moles ಆಫ್ HCl ನ ರಿಯಾಕ್ಟ್ ಆಯ್ತಪ್ಪ ಅಂದ್ರೆ ನಮಗೆ 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಅದೇನಾದರೂ 1 ಮೋಲ್ ಆಫ್ HCl ಅನ್ನು ತಗೊಂಡ್ರೆ ಇಟ್ ಬಿಕಮ್ 0.5 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, ಅಲ್ಲಿ ರಿಯಾಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ 1 ಲೀಟರ್ ಆಫ್ 1 NHCl ಅಂತ ಕೊಟ್ಟಿದ್ದಾರೆ. ಹಾಗಾಗಿ 1 ತಗೊಂಡ್ರೆ HCl 1 ಮೋಲ್ ತಗೊಂಡ್ರೆ ಏನಾಗುತ್ತೆ ಅಂತ ಇಟ್ ಬಿಕಮ್ 0.5 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಹಾಗಾಗಿ ನಂಬರ್ ಆಫ್ ಮೋಲ್ಸ್ ಕಂಡಿಡಿಯಕ್ಕೆ N ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಫಾರ್ಮುಲಾ ಇದೆ. ನಮಗೆ ಮಾಸ್ ಬೇಕು, ಎಷ್ಟು ಮಾಸ್ ರಿಕ್ವೈರ್ಡ್ ಇದೆ ಅಂತ ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಮಾಲಿಕ್ಯುಲರ್ ಮಾಸ್. ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂದಿದೆ 0.5 ಮೋಲ್ ಬಂದಿದೆ. ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬರುತ್ತೆ 44 ಬರುತ್ತೆ. ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 22 ಗ್ರಾಮ್. ಅಂದರೆ 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಹಾಗಾಗಿ ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ ಆಪ್ಷನ್ ಸಿ. ಕ್ವಶನ್ ನಂಬರ್ 35ಗೆ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಕಮ್ ಟು ದ ಕ್ವಶನ್ ನಂಬರ್ 36. 1.5 mole of O2 combine with magnesium to form an oxide MgO. The mass of Mg that has combined is ಅಂತ ಕೇಳಿದ್ದಾರೆ. ಇಲ್ಲಿ ಮಾಸ್ ಆಫ್ ಮೆಗ್ನೀಷಿಯಂ ಅನ್ನ ಕೇಳಿದ್ದಾರೆ. ನೋಡಿ, ಇಲ್ಲಿ ಈಕ್ವೇಷನ್ ಇದೆ. ಮೆಗ್ನೀಷಿಯಂ ಕಂಬೈನ್ಸ್ ವಿತ್ ಆಕ್ಸಿಜನ್ ಇಟ್ ವಿಲ್ ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್, MgO ಆಗಿ ಕನ್ವರ್ಟ್ ಆಗಿದೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇಲ್ಲಿ 2 Mg ಹಾಕೊಂಡಿದ್ರೆ 2 MgO ಬಂದಿದೆ. ದಟ್ ಮೀನ್ಸ್ 2 moles ಆಫ್ Mg 1 ಮೋಲ್ ಆಫ್ ಆಕ್ಸಿಜನ್ ಜೊತೆ ಕಂಬೈನ್ ಆಯಿತು ಅಂದರೆ 2 moles ಆಫ್ ಮೆಗ್ನೀಷಿಯಂ ಆಕ್ಸೈಡ್ ಬರ್ತಾ ಇದೆ. ಬಟ್ ಇವ್ರೇನು ಕೇಳಿದ್ದಾರೆ 1.5 ಮೋಲ್, 1 ಮೋಲ್ ಬೇಕಿಲ್ಲ ಅಂತೆ. 1.5 ಮೋಲ್ ಆಫ್ O2 ವಿಲ್ ಕಂಬೈನ್ಸ್ ವಿತ್ ಹೌ ಮೆನಿ ಮೋಲ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ 1.5 ಮೋಲ್ ತಗೊಂಡಿದ್ದೀನಿ ಇಂಟು O2 ಎಷ್ಟಿದೆ 2 ಇದೆ. ದಟ್ ಮೀನ್ಸ್ 1.5 ಇಂಟು 2 ದಟ್ ಈಸ್ 3 ಮೋಲ್ಸ್ ಆಗುತ್ತೆ. ಟೋಟಲ್ ಆಗಾದ್ರೆ ಎಷ್ಟು ಮೋಲ್ಸ್ ತಗೊಂಡಿದ್ದೀವಿ 3 ಮೋಲ್ಸ್ ಆಫ್ ಆಕ್ಸಿಜನ್ ತಗೊಂಡಿದ್ದೀವಿ. ಹಾಗಾಗಿ ಮಾಸ್ ಆಫ್ ಮೆಗ್ನೀಷಿಯಂ ಎಷ್ಟು ಬರುತ್ತೆ ಮೋಲ್ಸ್ 3 ಮೋಲ್ಸ್ ಬಂದಿದೆ ಇಂಟು ಅವಾಗ ಅಟೋಮಿಕ್ ಮಾಸ್ ಎಷ್ಟಿದೆ ಅಟೋಮಿಕ್ ಮಾಸ್ 24 ಮೆಗ್ನೀಷಿಯಮ್ದು. ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 72 ಗ್ರಾಮ್. ಹಾಗಾಗಿ 3 ಮೋಲ್ಸ್ ಆಫ್ O2 ಜೊತೆಗೆ ಎಷ್ಟು ಬೇಕಂತ ಇದು 72 ಗ್ರಾಮ್
ಬೇಕಾಗತ್ತೆ. ದ ರೈಟ್ ಆಪ್ಷನ್ ಈಸ್ ಯಾವುದಂತೆ? ಹಾಗಾದ್ರೆ ಕ್ವಶನ್ ನೋಡಿ, 1.5 mole of O2 combines with how many magnesium to form magnesium oxide that has combined with 72 gram of magnesium ಅಂತ ಹೇಳ್ಬೇಕಾಗತ್ತೆ. ರೈಟ್ ಆಪ್ಷನ್ ಯಾವುದಂತೆ? 72 ಗ್ರಾಮ್. ಹಾಗಾಗಿ ಯಾವ್ದು ಬರುತ್ತಂತೆ? ಆಪ್ಷನ್ ಎ ಈಸ್ ರೈಟ್ ಒನ್. ಕ್ವಶನ್ ನಂಬರ್ 36ಗೆ ಆಪ್ಷನ್ ಎ ರೈಟ್ ಇದೆ. ಗೊತ್ತಾಗ್ತಿಲ್ಲ? ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 37. Irrespective of source, pure sample of water always yields 88.89 mass of oxygen and 11.11% mass of hydrogen. This explained by the law of. ಇದನ್ನು ನಾವು ಲಾ ಆಫ್ ಕಾನ್ಸ್ಟೆಂಟ್ ಕಂಪೋಸಿಷನ್ ಅಂತ ಕರಿತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಸೋರ್ಸ್, ಯಾವ ಸೋರ್ಸಿಂದನಾದರೂ ತಗೊಳ್ಳಿ, ದ ಸೇಮ್ ಕಾಂಪೌಂಡ್ ಕಂಟೈನಿಂಗ್ ಸೇಮ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಆ್ಯಂಡ್ ಇನ್ ಸೇಮ್ ಪ್ರಪೋರ್ಷನ್ ಇತ್ತು ಅಂದರೆ ಅದನ್ನು ನಾವು ಕಾನ್ಸ್ಟೆಂಟ್ ಪ್ರಪೋರ್ಷನ್. ಸೇಮ್ ಕಾಂಪೌಂಡ್, ಸೇಮ್ ಎಲಿಮೆಂಟ್, ಸೇಮ್ ಪ್ರಪೋರ್ಷನ್ ಇದ್ರೆ ಅದನ್ನು ನಾವು ಕಾನ್ಸ್ಟೆಂಟ್ ಪ್ರಪೋರ್ಷನ್, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಅದನ್ನು ಸಿಲೆಬಸ್ ಡಿಲೀಟ್ ಆಗಿರೋದ್ರಿಂದ ಜಸ್ಟ್ ಟಿಕ್ ಮಾಡ್ಕೊಂಡಿರಿ. ಕ್ವಶನ್ ನಂಬರ್ 37ಗೆ ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ? ಆಪ್ಷನ್ ಬಿ ಬರುತ್ತೆ. ಕಮ್ ಟು ದ ಕ್ವಶನ್ ನಂಬರ್ 38. 10 dm cube of N2 gas and 10 dm cube of X at same temperature contain same number of molecules. ಸೇಮ್ ಟೆಂಪರೇಚರು, ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಮಾಸ್ ಕೂಡ ಸೇಮ್ ಇರಬೇಕಂತೆ. ಇಲ್ಲಿ ನೈಟ್ರೋಜನ್ಗೆ 28 ಇರೋದ್ರಿಂದ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಯಾವ ಮಾಲಿಕ್ಯೂಲ್ಗೆ ಮಾಲಿಕ್ಯುಲರ್ ಮಾಸ್ 28 ಬರುತ್ತೆ ಚೆಕ್ ಮಾಡಿ. ಕಾರ್ಬನ್ ಡೈಆಕ್ಸೈಡ್ 44 ಇದೆ, H2 ಬರಲ್ಲ, NO2 ಬರಲ್ಲ. ಆಪ್ಷನ್ ಡಿ NO2 ಮಾಡ್ಕೊಳ್ಳಿ, ಅದನ್ನು NO2 ಅಥವಾ NO. ರೈಟ್. ಹಾಗಾಗಿ ರೈಟ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ CO ಇದೆಯಲ್ಲ, ಇದಕ್ಕೂ ಕೂಡ 28 ಬರುತ್ತೆ. ಹಾಗಾಗಿ ರೈಟ್ ಆಪ್ಷನ್ ಎ ಬರುತ್ತೆ. Come to the question number 39. The set of numerical coefficient that balance the equation. Equation ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಮಾಡ್ರಿ. ಇದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೇ. ಏನಿದೆ ನೋಡಿ, K2 HCl K2 ಈ ತರ ಇದೆ, ಬ್ಯಾಲೆನ್ಸ್ ಮಾಡಬೇಕು ಈ ಈಕ್ವೇಷನ್. K2CrO4 plus HCl it will give rise to K2Cr2O7 KCl plus H2O. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನು ಮಾಡ್ಬೋದು ನೋಡಿ, ನಾವು ಇಲ್ಲಿ K2 ಇಲ್ಲೂ K ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಬ್ಯಾಲೆನ್ಸ್ ಆಗಲ್ಲ. ಇಲ್ಲಿ ಏನು ಮಾಡೋಣ? 2K2 ಹಾಕೋಣ. ಇಲ್ಲಿ K ಮತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ, ಹಾಗಾಗಿ ಇಲ್ಲಿ 2 ಹಾಕೋಣ. ಅರ್ಥ ಆಗ್ತಿಲ್ಲ? ಎಗೇನ್ HCl ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇಲ್ಲಿ 2 ಎಗೇನ್ ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ದಿಸ್ ಈಸ್ 1. ಹೈಡ್ರೋಜನ್ 2 ಇದೆ, ರೈಟ್, ಇಟ್ ಈಸ್ ಬ್ಯಾಲೆನ್ಸ್ಡ್. ಸಾಕಾಗತ್ತೆ ಅನ್ಸುತ್ತೆ. ಆಗ ರೇಷಿಯೋ ಯಾವ ತಗೊಂಡಿದ್ದೀವಿ? 2 to 1 2 2 2 2 1 2 1 2 2 1 2 1. ಈ ಕೋಎಫಿಷಿಯಂಟ್ಸ್ ಇದ್ರೆ ನಾವು ಈಕ್ವೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೋದು. ಹಾಗಾಗಿ ಕ್ವಶನ್ ನಂಬರ್ 39 ಈಕ್ವೇಷನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದ್ರೆ 2 to 1 to 1 ಕೋಎಫಿಷಿಯಂಟ್ ಅನ್ನ ಬಳಸಬಹುದು. ಹಾಗಾಗಿ ರೈಟ್ ಆಪ್ಷನ್ ಯಾವ್ದು ಬರುತ್ತೆ ಅಂತ? ಡಿ ಬರುತ್ತೆ. 39ಗೆ ರೈಟ್ ಆಪ್ಷನ್ ಡಿ ಇದೆ. ಕಮ್ ಟು ದ ಕ್ವಶನ್ ನಂಬರ್ 40. ದ ಮಾಸ್ ಆಫ್ 112 cm³ ಆಫ್ CH4 ಗ್ಯಾಸ್ ಅಟ್ STP. ನೋಡಿ, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ 112 cm³ ಆಫ್ CH4 ಅಂತ ಕೇಳಿರೋದ್ರಿಂದ ಸ್ಟ್ಯಾಂಡರ್ಡ್ ಮೋಲಾರ್ ವ್ಯಾಲ್ಯೂಮ್ಗೆ ನಾವು ಕಂಪೇರ್ ಮಾಡ್ಕೊಂಡ್ಬಿಡ್ಬೋದು. ಹೆಂಗೆ ಕಂಪೇರ್ ಮಾಡ್ಬೋದು? 16 ಗ್ರಾಮ್ ಆಫ್ ಗ್ಯಾಸ್. ಯಾಕೆ 16 ಗ್ರಾಮ್ ತಗೊಂಡಿದ್ದೀವಿ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಗ್ಯಾಸ್ ಕೊಟ್ಟಿದ್ದಾರೆ ಅಲ್ಲಿ? CH4, ಮೀಥೇನ್ ಕೊಟ್ಟಿದ್ದಾರೆ. CH4 ಅಂತಂದ್ರೆ ಕಾರ್ಬನ್ 12, ಹೈಡ್ರೋಜನ್ 4 ಇದೆ, ಟೋಟಲ್ 16. ಹಾಗಾಗಿ 16 ಗ್ರಾಮ್ ತಗೊಂಡಿದ್ದೀನಿ. 16 ಗ್ರಾಮ್ ಆಫ್ ಗ್ಯಾಸ್ ಅಕ್ಯುಪೈಸ್ 22,400 cm³. ಯಾಕೆ ಅಂದರೆ ವ್ಯಾಲ್ಯೂಮಲ್ cm³ ಕೊಟ್ಟಿದ್ದಾರೆ, ಹಾಗಾಗಿ cm³ಗೆ ಇಕ್ವೇಟ್ ಮಾಡ್ಕೊಂಡಿದ್ದೀನಿ. ದೇರ್ ಫಾರ್ ಹೌ ಮೆನಿ ಗ್ರಾಮ್ಸ್ ಆಫ್ ಗ್ಯಾಸ್ ಅಕ್ಯುಪೈಸ್ 112 cm³ ಅಂತ ಕಂಡುಹಿಡಿಯಬೇಕಲ್ವಾ? ಹಾಗಾಗಿ 16 × 112 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. 16 × 112 ಡಿವೈಡೆಡ್ ಬೈ 22,400 ಇಟ್ ಬಿಕಮ್ 0.08 ಗ್ರಾಮ್ ಬರುತ್ತೆ. ರೈಟ್ ಆಪ್ಷನ್ ಯಾವುದಿದೆ ಚೆಕ್ ಮಾಡಿ. 40 ಇದೆ, ಎ ಬಿ ಸಿ ಎಲ್ಲಿದೆ ನೋಡಿ, 0.08 ಗ್ರಾಮ್. ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ? ಸಿ ಬರುತ್ತೆ, 0.08 ಗ್ರಾಮ್ ಬರುತ್ತೆ. ಕಮ್ ಟು ದ ಕ್ವಶನ್ ನಂಬರ್ 41. ಕ್ವಶನ್ ನಂಬರ್ 41ಗೆ ಬರೋಣ. ಏನು ನೋಡಿ, 250 ml ಆಫ್ 0.5 m H2SO4. ಎಮ್ ಅಂದರೆ ಮೊಲಾರಿಟಿ ಅಂತ. ಒಂದು 50 ml ಸೊಲ್ಯೂಷನ್ಗೆ ಫಸ್ಟ್ 0.5 m H2SO4 ಇದೆ, ಆಮೇಲೆ ಅದನ್ನು 150 ml ಆಫ್ 0.25 H2SO4 ಆಗಿದೆ. is added and the mixture is made up of volume of 250 ml ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ದ ಫೈನಲ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್? ನೋಡಿ, ಇದು ಈ ಕಾನ್ಸಂಟ್ರೇಷನ್ ಎಲ್ಲ ಅರ್ಥ ಆಗಬೇಕು ಅಂದರೆ ನಾವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿ, ಕ್ಲಾಸ್ಗಳಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಈ ಥರದ 3-4 ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಈ ವರ್ಷ ಶಾರ್ಟೇಜ್ ಇರೋದ್ರಿಂದ ಟೈಮು ಎಷ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಬಟ್ ಅರ್ಥ ಆಗದಿರೋ ಕಾನ್ಸೆಪ್ಟ್ಸ್ಗಳನ್ನು ಜಸ್ಟ್ ನೋಡ್ಕೊಂಡಿರಿ. ನೀವು ಯಾವಾಗಾದರೂ ಫೋನ್ ಮಾಡಿ ಕೇಳಿ, ಅಥವಾ ನೆಕ್ಸ್ಟ್ ನೀವು ಮತ್ತೆ ಬಂದಾಗ ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡೋಣಂತೆ ಈ ಕಾನ್ಸೆಪ್ಟ್ಸ್ಗಳನ್ನೆಲ್ಲ. ಓಕೆ, ರೈಟ್. ಏನಿದೆ ನೋಡಿ ಇಲ್ಲಿ, 250 ml, ಒಂದು 50 ml ಕಂಟೈನರ್ ಇದೆ, 0.5 m H2SO4 ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತೆ? 0.5 ಮೊಲಾರಿಟಿ ಇದೆ.
ಅದನ್ನು 150 ml ಸೊಲ್ಯೂಷನ್ ಇನ್ನೊಂದು ಕಂಟೈನರಲ್ಲಿ 150 ml ಸೊಲ್ಯೂಷನ್ ಇದೆ, ಅದರಲ್ಲಿ ಕಾನ್ಸಂಟ್ರೇಷನ್ ಎಷ್ಟಿದೆ 0.25 m ಇದೆ. ಎರಡು ಸೊಲ್ಯೂಷನನ್ನು ಮಿಕ್ಸ್ ಮಾಡಿದಾಗ ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ನೋಡಿ ಇಲ್ಲಿ ಏನು ಮಾಡಿದ್ದೀನಿ ನಾನು, ಫಸ್ಟು ಮೋಲ್ಸ್ ಆಫ್ H2SO4 ತಗೊಂಡಿದ್ದೀವಿ. ದ ನಂಬರ್ ಆಫ್ ಮೋಲ್ಸ್ ಆಫ್ H2SO4 ಕಂಡಿದ್ದೀರಿ ಅಂದರೆ ಮೊಲಾರಿಟಿ ಇಂಟು ವ್ಯಾಲ್ಯೂಮ್. ಫಸ್ಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಮೊಲಾರಿಟಿ 0.5 m ಕೊಟ್ಟಿದ್ದಾರೆ. 0.5 m ಇಂಟು ವ್ಯಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ 0.05. ಅಂದರೆ ಏನು ಕೊಟ್ಟಿದ್ದಾರೆ ಅಲ್ಲಿ ವ್ಯಾಲ್ಯೂಮ್ 50 ml ಕೊಟ್ಟಿದ್ದಾರಲ್ಲ, ಅದನ್ನ ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 0.05 ಲೀಟರ್ ಅಂತ ಎರಡನ್ನೂ ನಾವು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ 0.025 ಮೋಲ್ಸ್ ಬರುತ್ತೆ. ದೇರ್ಫೋರ್ ಮೋಲ್ಸ್ ಆಫ್ H2SO4 ಇನ್ನೊಂದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಅಲ್ಲಿ ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ 0.25 m ಕೊಟ್ಟಿದ್ದಾರೆ. ಅಲ್ಲಿ ವ್ಯಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ 150 ml ಕೊಟ್ಟಿದ್ದಾರಲ್ವಾ, 150 ml ನ 0.15 ಲೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ನೆನ್ಪಿಟ್ಕೊಳ್ಳಿ. ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 0.0325 ಮೋಲ್ಸ್ ಬರುತ್ತೆ. ಇಲ್ಲೂ ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೊಂಡೆ, ಇಲ್ಲೂ ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೊಂಡೆ. ದೇರ್ ಫೋರ್ ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಬರುತ್ತೆ, ಎರಡನ್ನ ಆ್ಯಡ್ ಮಾಡ್ತೀನಿ. 0.025 ಪ್ಲಸ್ 0.035 ಎಷ್ಟಾಗುತ್ತೆ ಟೋಟಲ್ ನಂಬರ್ ಆಫ್ ಮೋಲ್ಸು 0.0625 ಮೋಲ್ಸ್ ಆಯಿತು. ಟೋಟಲ್ ನಂಬರ್ ಆಫ್ ಮೋಲ್ಸ್. ಹಾಗಾಗಿ ಫೈನಲ್ ಕಾನ್ಸಂಟ್ರೇಷನ್ ಕಂಡಿಡಿಯ ನೋಡಿ, ಫೈನಲ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್. ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ 0.0625 ಇತ್ತು, ಡಿವೈಡೆಡ್ ಬೈ ವಾಲ್ಯೂಮ್ ಫೈನಲ್ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 250 ml ಕೊಟ್ಟಿದ್ದಾರೆ. ಅದನ್ನು ನಾನು ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡು ನೋಡಿ 0.25 ಲೀಟರ್ ಅಂತ ಕನ್ವರ್ಟ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಹಾಗಾಗಿ ಇಟ್ ಬಿಕಮ್ಸ್ 0.25 m. ಕಾನ್ಸಂಟ್ರೇಷನ್ ಎಷ್ಟು ಬರುತ್ತೆ 0.25 m ಬರುತ್ತೆ. ನೆನ್ಪಿಡಿ, ಫಸ್ಟ್ ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೊಂಡೆ. ಹೆಂಗೆ ಮೊಲಾರಿಟಿ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ, ಎರಡನ್ನು ಮಲ್ಟಿಪ್ಲೈ ಮಾಡಿ ಫಸ್ಟ್ ಒಂದು ಮೋಲ್ 50 ml ಬೀಕರಲ್ಲಿ ಇತ್ತಲ್ವಾ ಅದ್ರ ಮೋಲ್ ಕಂಡಿಡಿದೆ. ಆಮೇಲೆ 150 ml ಬೀಕರಲ್ಲಿ ಹಾಕಿದ್ವಲ್ಲ ಆ ಸೊಲ್ಯೂಷನ್ ಎಷ್ಟಿದೆ 150 ml ಬೀಕರಲ್ಲಿ ಇರ್ತಕ್ಕಂಥದ್ದು ಮೋಲ್ಸ್ ಎಷ್ಟಿದೆ ಕಂಡಿಡಿದೆ. ಎರಡನ್ನೂ ಆ್ಯಡ್ ಮಾಡಿಬಿಟ್ಟಿದ್ದಾರಂತೆ. ಅವಾಗ ಕಾನ್ಸಂಟ್ರೇಷನ್ ಎಷ್ಟಿದೆ, ಎರಡನ್ನೂ ಆ್ಯಡ್ ಮಾಡಿದಾಗ ಮೊಲಾರಿಟಿ ಮೋಲ್ಸ್ ಎಷ್ಟಿದೆ ಅಂತ ಕಂಡಿಡಿದೆ. ಈಗ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ, ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಇದೆ. ಎಷ್ಟನ್ನು ಎರಡನ್ನು ನಾವು ಡಿವೈಡ್ ಮಾಡಿದ್ರೆ ಇಟ್ ಬಿಕಮ್ 0.25 m. ದಿಸ್ ಈಸ್ ದ ಫೈನಲ್ ಕಾನ್ಸಂಟ್ರೇಷನ್ ಆಫ್ ದ ಮಿಕ್ಸ್ಚರ್. ಹಾಗಾಗಿ ಎಷ್ಟು ಬರುತ್ತೆ ಅಂತೆ 0.25 m ಬರುತ್ತೆ. ರೈಟ್ ಆಪ್ಷನ್ ಚೆಕ್ ಮಾಡೋಣ, ಯಾವುದಿದೆ ಆಪ್ಷನ್ ಡಿ 0.25. ಹಾಗಾಗಿ ಕ್ವಶನ್ ನಂಬರ್ 41ಗೆ ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ ಡಿ ಬರುತ್ತೆ. ಕಮ್ ಟು ದ ಕ್ವಶನ್ ನಂಬರ್ 42. How many grams of dibasic acid should be present in 100 ml of the aqueous solution to give 0.1 normality? ಇಲ್ಲಿ ನಾರ್ಮಾಲಿಟಿ ಮೇಲೆ ಕೇಳಿದಾರೆ ನೋಡಿ. ಈಕ್ವಲೆಂಟ್ weight ಆಫ್ ಡೈಬೇಸಿಕ್ ಆಸಿಡ್, ಈಕ್ವಲೆಂಟ್ weight ಫಾರ್ಮುಲಾ ಏನಿದೆ ಮಾಲಿಕ್ಯುಲರ್ weight ಡಿವೈಡೆಡ್ ಬೈ 2. ಆಗ್ಲೇ ಹೇಳಿದ್ವಿ ಇಲ್ಲಿ ಮಾಲಿಕ್ಯುಲರ್ weight ಡಿವೈಡೆಡ್ ಬೈ 5, ಯಾಕೆಂದ್ರೆ ಇದು ಪೆಂಟಾ, ಅರ್ಥ ಆಗ್ತಿಲ್ಲ, ಇದು ಡೈಬೇಸಿಕ್. ಹಾಗಾಗಿ ನಾವೇನು ಹೇಳ್ತಿದ್ದೀವಿ ಮಾಲಿಕ್ಯುಲರ್ weight ಡಿವೈಡೆಡ್ ಬೈ 2. ಎಷ್ಟಿದೆ ಮಾಲಿಕ್ಯುಲರ್ weight 200 ಇದೆ, ಡಿವೈಡೆಡ್ ಬೈ 2 ದಟ್ ಈಸ್ ಇಟ್ ಬಿಕಮ್ಸ್ 100 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ದ ನೆಕ್ಸ್ಟ್ ದ ಫಾರ್ಮುಲಾ ಇದೆ ಎಮ್ is equal to equivalent weight into volume into normality divided by 1000. ಇದು ಫಾರ್ಮುಲಾ, ನಾರ್ಮಾಲಿಟಿ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀನಿ. ನಮಗೆ ಮಾಸ್ ಕೇಳಿರೋದ್ರಿಂದ ಏನು ಕೇಳಿದ್ರೆ ಕ್ವಶನ್ ಅಲ್ಲಿ ಅವರು ಹೌ ಮೆನಿ ಗ್ರಾಮ್ಸ್ ಅಂತ ಕೇಳಿರೋದ್ರಿಂದ ಮಾಸ್ ಕಂಡುಹಿಡಿತಾ ಇದ್ದೀನಿ. ದೇರ್ ಫಾರ್ ಎಮ್ ಇಸ್ ಈಕ್ವಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಎಷ್ಟಿದೆ ಈಕ್ವಲೆಂಟ್ weight 100 ಕೊಟ್ಟಿದ್ದಾರೆ, ವ್ಯಾಲ್ಯೂಮ್ 100 ಕೊಟ್ಟಿದ್ದಾರೆ, ನಾರ್ಮಾಲಿಟಿ 0.1 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 1000. ಅಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 1 ಗ್ರಾಮ್ ಮಾಸ್ ಎಷ್ಟು ಬೇಕಂತೆ 1 ಗ್ರಾಮ್ ರಿಕ್ವೈರ್ ಇದೆ. ಹಾಗಾಗಿ ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ ಎ ಬರುತ್ತೆ. ಕ್ವಶನ್ ನಂಬರ್ 42ಗೆ ರೈಟ್ ಆಪ್ಷನ್ ಎ ಬರುತ್ತೆ. ದೆನ್ ಕಮ್ ಟು ದ ಕ್ವಶನ್ ನಂಬರ್ 43. ಹೌ ಮಚ್ ವಾಟರ್ ಶುಡ್ ಬಿ ಆಡೆಡ್ to 200 cc of semi-normal solution of NaOH to make it exactly decinormal. ನೋಡಿ ಈ ಥರದ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ನೋಡಿ ಒಂದು ಕಂಟೈನರಲ್ಲಿ ಸೆಮಿ ನಾರ್ಮಲ್ 1/2 ನಾರ್ಮಾಲಿಟಿ ಇರ್ತಕ್ಕಂಥದ್ದು 0.5 ನಾರ್ಮಾಲಿಟಿ ಇರ್ತಕ್ಕಂಥ ಸೊಲ್ಯೂಷನ್ ಇದೆ ಅಂತೆ. ಇದಕ್ಕೆ ಎಷ್ಟು ವಾಟರ್ನ ಆ್ಯಡ್ ಮಾಡ್ತಾ ಇದ್ದಾರಂತೆ. ಇದರ ನಾರ್ಮಾಲಿಟಿ ಎಷ್ಟು ಆಗ್ಬೇಕಂತೆ 1/10 ಡೆಸಿ ನಾರ್ಮಲ್ ಆಗ್ಬೇಕಂತೆ. ಈ ಡೆಸಿ ನಾರ್ಮಲ್ ಆಗಲಿಕ್ಕೆ ಎಷ್ಟು ವಾಟರನ್ನು ಆ್ಯಡ್ ಮಾಡಿದ್ದೀವಿ, ಎಷ್ಟು ಸೊಲ್ಯೂಷನನ್ನು ಆ್ಯಡ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿಲ್ಲ? ದಿಸ್ ಈಸ್ ಲೈಕ್ ದಿಸ್. ಎಷ್ಟಿದೆ ಕ್ವಶನ್ ನಂಬರ್ 43 ಅಲ್ವಾ? ರೈಟ್. ಈ ಕ್ವಶನ್ನು ರೈಟ್, ಇದು ರಿಪೀಟ್ ಆಗಿದೆ ಅನ್ಸುತ್ತೆ ಕ್ವಶನು. ಕ್ವಶನ್ ನಂಬರ್ 43 ಕ್ವಶನ್ ನಂಬರ್ 29 ರಿಪೀಟ್ ಆಗಿದೆ. ಕರೆಕ್ಟ್ ನೋಡ್ಕೊಳ್ಳಿ, ಅಲ್ಲ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ ಅಂದ್ಕೊಂಡಿದ್ದೀನಿ. ಓಕೆ ರೈಟ್. ಕಮ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 44. In Haber's process 30 liter of dihydrogen and 30 liter of dinitrogen were taken for a reaction which yielded only 50 of the expected product. What will be the composition of a gaseous mixture under the same force set with a condition at the end ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನ್ಸುತ್ತೆ.
ದ ರಿಯಾಕ್ಷನ್ N2 plus H2 it will gives rise to NH3. ಇಕ್ವೇಷನ್ ಅನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇಲ್ಲಿ 3H2 ಹಾಕಿದ್ದೀನಿ, ಇಲ್ಲಿ 2NH3 ಹಾಕಿದ್ದೀನಿ. ಓಕೆ, ಅವ್ರು ಹೇಳ್ತಿದ್ದಾರೆ 30 ಏನು ಕೇಳಿದ್ದಾರೆ, ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರಾ, ರೈಟ್. ಇನ್ ಆಬರ್ಸ್ ಪ್ರೊಸೆಸ್ 30 ಲೀಟರ್ಸ್ ಅಂತಲೇ ಕೇಳಿದ್ದಾರೆ. 30 ಲೀಟರ್ಸ್ ಆಫ್ N2, 30 ಲೀಟರ್ಸ್ ಆಫ್ H2, 50% ಬಂದಿದೆ. ಅಂದರೆ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ 20 ಲೀಟರ್ ಕೊಡಬೇಕಿತ್ತು, ಕೊಟ್ಟಿಲ್ಲ ಅಲ್ಲಿ. ಓಕೆ, ಅದನ್ನು ಸ್ವಲ್ಪ ಬರ್ಕೊಳ್ಳಿ, ಅದು ಟೈಪಿಂಗ್ ಮಿಸ್ಟೇಕ್. ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ 20 ಲೀಟರ್ ಇರಬೇಕು, ಅದನ್ನು ಕೊಟ್ಟಿಲ್ಲ ಅಲ್ಲಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಬರ್ಕೊಳ್ಳಿ ಅದನ್ನು. ರೈಟ್. ಹಾಗಾದರೆ ಇದು ನಮಗೆ 50% ಆದಾಗ ಎಷ್ಟು ಪ್ರಾಡಕ್ಟ್ಸ್ಗಳು ಕನ್ಸಂಪ್ಷನ್ ಆಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಂತೆ. 30 ಮೈನಸ್ ಸಮವಾಟ್ ಎಕ್ಸ್, ಯಾವುದೋ ಒಂದು ವ್ಯಾಲ್ಯೂಮನ್ನು ಕಡಿಮೆ ಮಾಡ್ತೀನೋ ಜಾಸ್ತಿ ಮಾಡ್ತೀನಿ, 30 ಮೈನಸ್ ಇದು ಕಡಿಮೆ ಮಾಡ್ತಾ ಇದ್ದೀನಿ, 50% ಆಗಿರೋದ್ರಿಂದ ಕಡಿಮೆ. 30 ಮೈನಸ್ 3 ನಂಬರ್ ಆಫ್ ಮೋಲ್ಸ್ 3 ಇರೋದ್ರಿಂದ 3 × x ಕಡಿಮೆ ಆಗಿದೆ. ಎರಡು ಕಂಬೈನ್ ಆದಾಗ 2x 2 ಮೋಲ್ಸ್ ಆಫ್ ಎಕ್ಸ್ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾ ಇದೆ. ಬಟ್ ಎಕ್ಸ್ ಈ 2x ಇರ್ತಕ್ಕಂಥದ್ದು 50% ಮಾತ್ರ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ, 2x ಇದೆಯಲ್ಲ ಅದು 50%, 20 ಲೀಟರ್ ಇರಬೇಕಿತ್ತು, ಅದ್ರ ಬದಲಾಗಿ ಅದು ಎಕ್ಸ್ಪೆಕ್ಟೆಡ್ ಕಡಿಮೆ ಆಗಿರೋದ್ರಿಂದ ಅದೇನಾಗುತ್ತಂತೆ ಎಕ್ಸ್ ವ್ಯಾಲ್ಯೂ 10 ಲೀಟರ್ ಬರ್ತಾ ಇದೆ. ಹಾಗಾದರೆ ವ್ಯಾಲ್ಯೂಮ್ ಆಫ್ N2 ಅಟ್ ಇಕ್ವಿಲಿಬ್ರಿಯಮ್ ಎಷ್ಟಿದೆ, 30 ಮೈನಸ್ ಎಕ್ಸ್, ದ ವ್ಯಾಲ್ಯೂ ಆಫ್ ಎಕ್ಸ್ ಗೊತ್ತಾಗಿದೆ 10 ಲೀಟರ್, ದ ವ್ಯಾಲ್ಯೂ ಆಫ್ ಎಕ್ಸ್ ಅಲ್ವಾ. ಓಕೆ, ಎಕ್ಸ್ಪೆಕ್ಟೆಡ್ ಇದು 20 ಲೀಟರ್ ಇರಬೇಕಿತ್ತು, ಅದು 10 ಲೀಟರ್ ಬಂದಿದೆ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಇದನ್ನು, ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಲೀಟರ್ ಬರುತ್ತೆ. ಕರೆಕ್ಟ್. ಓಕೆ, ದ ವ್ಯಾಲ್ಯೂಮ್ ಆಫ್ N2 ಅಟ್ ಇಕ್ವಿಲಿಬ್ರಿಯಮ್ 30 ಮೈನಸ್ 5 ದಟ್ ಈಸ್ 25 ಲೀಟರ್. ಈಕ್ವಿಲಿಬ್ರಿಯಮಲ್ಲಿ 25 ಲೀಟರ್ N2 ರಿಯಾಕ್ಟ್ ಆಗಬೇಕಂತೆ. ಅದೇ ರೀತಿ 15 ಲೀಟರ್ H2 ರಿಯಾಕ್ಟ್ ಆಗಬೇಕಂತೆ. ಆವಾಗ ನಮಗೆ ಎಷ್ಟು ಬರುತ್ತಂತೆ, ಇಟ್ ಶುಡ್ ಬಿ 10 ಲೀಟರ್. 50% ಪ್ರಾಡಕ್ಟ್ ಬರಬೇಕಪ್ಪ ಅಂದರೆ ಈ ಥರ ಕಂಡೀಷನ್ಸ್ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಆಪ್ಷನ್ಸ್ ಯಾವುದಿದೆ ನೋಡಿ. 20 ಲೀಟರ್ NH3 ಇದೆ, ದಟ್ ಇಸ್ ನಾಟ್ ರೈಟ್, ಆಪ್ಷನ್ ಎ. ಬಿ 10 ಲೀಟರ್ ಆಫ್ NH3, 25 ಲೀಟರ್ ಆಫ್ N2, 15 ಲೀಟರ್ ಆಫ್ H2 ಇದೆ. ಏನೇನು ಬೇಕು ನಮಗೆ ಅಲ್ಲಿ, 10 ಲೀಟರ್ ಆಫ್ NH3, 25 ಲೀಟರ್ ಆಫ್ N2, 15 ಲೀಟರ್ ಆಫ್ H2. ಆಪ್ಷನ್ ಬಿ ಇಸ್ ರೈಟ್ ಒನ್. ಕ್ವಶನ್ ನಂಬರ್ 44ಗೆ ಆಪ್ಷನ್ ಬಿ ಇಸ್ ರೈಟ್ ಒನ್. ಕಮ್ ಟು ದ ಕ್ವಶನ್ ನಂಬರ್ 45. ವಾಟ್ ವೆಯ್ಟ್ ಆಫ್ KClO3 ಆನ್ ಡಿಕಂಪೋಸಿಷನ್ ವಿಲ್ ಯೀಲ್ಡ್ ಫಾರ್ 40 ml ಆಫ್ ಆಕ್ಸಿಜನ್ ಗ್ಯಾಸ್. ಓಕೆ, ರೈಟ್. ಇದು ಈ ಕ್ವಶನ್ ಸ್ವಲ್ಪ ರಾಂಗ್ ಇದೆ, ಅದು ಅಲ್ಲಿ ಕಾಂಪೌಂಡ್ ಚೇಂಜ್ ಆಗಿದೆ, ಮಾಲಿಕ್ಯುಲರ್ ಮಾಸು ಮತ್ತು ML ವೇರಿಯೇಷನ್ ಕೊಟ್ಟಿದ್ದಾರೆ, ಅದನ್ನ ಬಿಟ್ಬಿಡಿ. ಅದು ಕ್ವಶನ್ ನಂಬರ್ 45 ರಾಂಗ್ ಇದೆ, ಅದು ಬಿಟ್ಬಿಡೋಣ. ಕಮ್ ಟು ದ ಕ್ವಶನ್ ನಂಬರ್ 46. ವಾಟ್ ವಿಲ್ ಬಿ ದ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ವಿಚ್ ಕಂಟೈನ್ಸ್ 5.85 ಗ್ರಾಮ್ ಆಫ್ NaCl ಪರ್ 500 ml. ಇದು ಡೈರೆಕ್ಟ್ ಫಾರ್ಮುಲಾ, ಮೊಲಾರಿಟಿಯನ್ನು ಕಂಡುಹಿಡಿತಕ್ಕಂಥದ್ದು. ಏನು ಫಾರ್ಮುಲಾ ಮೊಲಾರಿಟಿಗೆ, ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಇನ್ ಲೀಟರ್. ಓಕೆ, ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ, N. ನಂಬರ್ ಆಫ್ ಮೋಲ್ಸ್ ಕಂಡುಹಿಡಲಿಕ್ಕೆ ಫಾರ್ಮುಲಾ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 5.85 ಗ್ರಾಮ್ ಮಾಸ್ ಕೊಟ್ಟಿದ್ದಾರೆ, 5.85 ಗ್ರಾಮ್ ಇದೆ, ಡಿವೈಡೆಡ್ ಬೈ ಮೋಲಾರ್ ಮಾಸ್ ಕೊಟ್ಟಿಲ್ಲ. ಓಕೆ, ಮೋಲಾರ್ ಮಾಸ್ ಯಾವ್ದು ಕೇಳಿದರೆ ಸೊಲ್ಯೂಷನ್, ಮೋಲಾರ್ ಮಾಸು NaCl ಕೇಳಿರೋದ್ರಿಂದ ಮೋಲಾರ್ ಮಾಸು 58.5 ಬರುತ್ತೆ. 5.85 ಡಿವೈಡೆಡ್ ಬೈ 58, ಇದೆರಡನ್ನು ಮಾಡಿದ್ರೆ N ವ್ಯಾಲ್ಯೂ ಸಿಗುತ್ತೆ. N ವ್ಯಾಲ್ಯೂ ಎಷ್ಟು ಬರುತ್ತೆ, ಅದಕ್ಕೆ ಡಿವೈಡೆಡ್ ಬೈ 0.5 ಮಾಡಿದ್ರೆ ಎಷ್ಟು ಬರುತ್ತಂತೆ, ಇದು 0.2 ಬರುತ್ತೆ. ಹಾಗಾಗಿ ಮೊಲಾರಿಟಿ ಎಷ್ಟು ಬರುತ್ತಂತೆ, 0.2 ಮೋಲ್ ಪರ್ ಲೀಟರ್, 0.2 ಮೋಲ್ ಪರ್ ಲೀಟರ್. ರೈಟ್ ಆಪ್ಷನ್ ಯಾವ್ದು ಬರುತ್ತೆ ಹಾಗಾದ್ರೆ, ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 46ಗೆ ಆಪ್ಷನ್ ಸಿ ಇಸ್ ರೈಟ್ ಒನ್. Come to the question number 47. If 500 ml of a 5m solution is diluted to 1500 ml, what will be the molarity of the solution obtained? ಇಲ್ಲಿ ಕೂಡ ಡೈರೆಕ್ಟ್ ಆಗಿ ಮೊಲಾರಿಟಿಯನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಇಟ್ ಇಸ್ ಪ್ರೀವಿಯಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಲಾ ಆಫ್ ಈಕ್ವಲೆನ್ಸ್ ಅಂತ, ಅದ್ರ ಮೇಲೆ ಡಿಪೆಂಡ್ ಇದೆ. M1 V1 is equal to M2 V2 ಇದೆ. M1 ಕೊಟ್ಟಿದ್ದಾರೆ 5 ಮೋಲಾರ್ ಇದೆ ನೋಡಿ. 5 ಮೋಲಾರ್ ಇದ್ದಾಗ ಏನಿದೆ, 5 ಮೋಲಾರ್ ಇದ್ದಾಗ ಹೇಳ್ತಿದ್ದಾರೆ ಅವರು, ಎಷ್ಟು ml ತೊಗೊಂಡಿದ್ರು, 500 ml, ಅದು V1. 500 ml ಇದ್ದಾಗ ಮೊಲಾರಿಟಿ 5 ಇದೆ. ಅದೇ 1500 ಮಾಡಿದಾಗ ಮೊಲಾರಿಟಿ ಎಷ್ಟು ಚೇಂಜ್ ಆಗುತ್ತೆ. ಒಂದು ಕಂಟೈನರ್ ಇದೆ, ಇದು 500 ml ಇದೆ, ಇದರಲ್ಲಿದ್ದಾಗ ಮೊಲಾರಿಟಿ ಎಷ್ಟಿದೆ ಅಂತೆ, 5 m ಇದೆ. ಅದನ್ನು 1500ಗೆ ಮೇಕಪ್ ಮಾಡ್ತಾ ಇದ್ದಾರೆ, ಅವಾಗ ಮೊಲಾರಿಟಿ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕಷ್ಟೇ. ಹಾಗಾಗಿ M2 is equal to M1 V1 divided by V2 ಇದೆ. M1 is equal to 5 ಇದೆ, V1 is equal to 500 ಇದೆ, V2 is equal to 1500 ಇದೆ. ಅಷ್ಟು ಸಿಂಪ್ಲಿಫೈ ಮಾಡಿದ್ರೆ 1.66 m. ದಿಸ್ ಈಸ್ ದ ಮೊಲಾರಿಟಿ. ಹಾಗಾಗಿ ಕ್ವಶನ್ ನಂಬರ್ 47ಗೆ ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ, ಆಪ್ಷನ್ ಬಿ, ದಟ್ ಈಸ್ 1.66 m ಬರುತ್ತೆ. ಕಮ್ ಟು ದ ಕ್ವಶನ್ ನಂಬರ್ 48. The number of atoms
ಪ್ರೆಸೆಂಟ್ ಇನ್ 1 mole ಆಫ್ ಎನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಅವಗಡ್ರೋ ನಂಬರ್. ಇದು ಸ್ಟೇಟ್ಮೆಂಟ್ ನಮಗೆ ಗೊತ್ತಿರತಕ್ಕಂಥದ್ದು. ಮುಂದಕ್ಕೆ ಕೇಳಿದ್ರೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಕಂಟೈನ್ಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ ಆಟಮ್ಸ್. ಇಲ್ಲಿ ಎಲ್ಲ ಮಾಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಆಟಮ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು, ನಂಬರ್ ಆಫ್ ಮೋಲ್ಸ್ ನಥಿಂಗ್ ಬಟ್ ಇಲ್ಲೆಲ್ಲದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 4 ಗ್ರಾಮ್ ಫಸ್ಟ್ ಏನು ಕೊಟ್ಟಿದ್ದಾರೆ, 4 ಗ್ರಾಮ್ ಆಫ್ HE ಅಂತ ಕೊಟ್ಟಿದ್ದಾರೆ. 4 ಗ್ರಾಮ್ ಆಫ್ ಈಲಿಯಂ ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಇಂದ ಡಿವೈಡ್ ಮಾಡಿ, 4 ಗ್ರಾಮ್ ಡಿವೈಡೆಡ್ ಬೈ 4 ದಟ್ ಈಸ್ 1 ಮೋಲ್. ಹಾಗಾದ್ರೆ ಈಲಿಯಂ ಎಷ್ಟು ಮೋಲ್ ಬಂತು, 1 ಮಾಲಿಕ್ಯೂಲ್ ಇದೆ ಅಥವಾ 1 ಆಟಮ್ ಇದೆ. ಸೆಕೆಂಡ್ ಒನ್ ಯಾವ್ದು ಕೊಟ್ಟಿದ್ದಾರೆ, 46 ಗ್ರಾಮ್ ಆಫ್ Na ಕೊಟ್ಟಿದ್ದಾರೆ. 46 ಗ್ರಾಮ್ ಆಫ್ Na 46 ಡಿವೈಡೆಡ್ ಬೈ 23. ದ ಅಟೋಮಿಕ್ ಮಾಸ್ ಆಫ್ ಸೋಡಿಯಂ ಇಸ್ 23. ಎರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ, 46 ಡಿವೈಡೆಡ್ ಬೈ 23 ಅಂದರೆ ಇದು 2 ಮೋಲ್ಸ್ ಬರುತ್ತೆ. 2 ಮೋಲ್ಸ್ ಬರುತ್ತೆ. ಆಪ್ಷನ್ ಸಿ ಅಲ್ಲಿ ಹೆಂಗೆ ಕೊಟ್ಟಿದ್ದಾರೆ, 0.40 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ. ದಟ್ ಈಸ್ 0.4 ಡಿವೈಡೆಡ್ ಬೈ 40 ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇಟ್ ಬಿಕಮ್ಸ್ 0.01 ಮೋಲ್ ಬರುತ್ತೆ. 0.01 ಮೋಲ್ ಬರುತ್ತೆ. ಆಪ್ಷನ್ ಡಿ ಅಲ್ಲಿ ಯಾವುದಿದೆ, ಆಪ್ಷನ್ ಡಿ ಅಲ್ಲಿ 12 ಗ್ರಾಮ್ ಆಫ್ ಈಲಿಯಂ ಕೊಟ್ಟಿದ್ದಾರೆ. 12 ಡಿವೈಡೆಡ್ ಬೈ 4 ದಟ್ ಈಸ್ ಈಕ್ವಲ್ ಟು 3 ಬರುತ್ತೆ. ಹಾಗಾಗಿ ಏನು ಕೇಳಿದ್ದಾರೆ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಕಂಟೈನ್ಸ್ ದ ಗ್ರೇಟರ್ ನಂಬರ್ ಆಫ್ ಆಟಮ್ಸ್. ಹಾಗಾದ್ರೆ ಗ್ರೇಟರ್ ನಂಬರ್ ಆಫ್ ಆಟಮ್ಸ್ ಯಾವ್ದ್ರಾಗಿದೆ ನೋಡಿ, ಇದು 1 ಇದೆ, 1 ಮೋಲ್ ಇದೆ, ದಿಸ್ ಇಸ್ 2 ಮೋಲ್, ಅದು ಇಂಟು ಅವಗಡ್ರೋ ನಂಬರ್. ಇಲ್ಲಿ ಏನು ಮಾಡ್ಬೋದು ನಾವು ಡೈರೆಕ್ಟ್ ಆಗಿ, ನಂಬರ್ ಆಫ್ ಮೋಲ್ಸ್ ಯಾವುದಕ್ಕೆ ಜಾಸ್ತಿ ಇದೆಯೋ ನಂಬರ್ ಆಫ್ ಆಟಮ್ಸ್ ಅದರಲ್ಲಿ ಆಟೋಮೆಟಿಕ್ ಆಗಿ ಜಾಸ್ತಿ ಇರುತ್ತೆ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಯಾವುದ್ರಲ್ಲಿ ಜಾಸ್ತಿ ಇದೆ, ನಂಬರ್ ಆಫ್ ಮೋಲ್ಸ್ ನೋಡಿ, ಇದು 1 ಇದೆ, ಇದು 2 ಇದೆ, ಇದು 3 ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಒನ್. ಕ್ವಶನ್ ನಂಬರ್ 48ಗೆ ಆಪ್ಷನ್ ಡಿ ಇಸ್ ರೈಟ್ ಒನ್. ಕ್ವಶನ್ ನಂಬರ್ 49 ಬನ್ನಿ. If the concentration of glucose in blood is 0.9 gram per liter, what will be the molarity of a glucose in blood? Direct formula. The molarity is equal to number of moles divided by volume in liter. Number of moles ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಗೊತ್ತಿದೆ, ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇಲ್ಲಿ ಮಾಸ್ ಎಷ್ಟು ಕೊಟ್ಟಿದ್ದಾರೆ, 0.9 ಇದೆ. ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ C6H12O6 ಗೆ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿದ್ರೆ 180 ಬರುತ್ತೆ. ಮಾಸ್ ಬೈ ಮಾಲಾರ್ ಮಾಸ್ ಕಂಡುಹಿಡಿದ್ರೆ ದ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಇನ್ ಲೀಟರ್, 1 ಲೀಟರ್ ಅಂತ ಕೊಟ್ಟಿರೋದ್ರಿಂದ ಎರಡು ಸಿಂಪ್ಲಿಫೈ ಮಾಡಿದ್ರೆ 5 × 10⁻³ ಬರುತ್ತೆ. ಹಾಗಾಗಿ ಕ್ವಶನ್ ನಂಬರ್ 49ಗೆ ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ, 5 × 10⁻³ ಇಲ್ಲಿ 5 × 10⁻³ ಅಂತ ಕೊಟ್ಟಿಲ್ಲ, ಬದಲಾಗಿ ಆಪ್ಷನ್ ಸಿ ಇದೆ ನೋಡಿ, 0.005. ರೈಟ್ ಆಪ್ಷನ್ ಯಾವ್ದು ಬರ್ತಂತೆ, ಆಪ್ಷನ್ ಸಿ 0.005. ಪಾಯಿಂಟನ್ನು ಹಿಂದಕ್ಕೆ ಶಿಫ್ಟ್ ಮಾಡ್ತೀನಿ, ಅವಾಗ ಪವರ್ ಹೋಗುತ್ತೆ ಅಷ್ಟೇ. ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 49ಗೆ ರೈಟ್ ಆಪ್ಷನ್ ಸಿ ಬರುತ್ತೆ. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 50. What will be the molarity of a solution containing 18.25 gram of HCl gas in 500 gram of water? ನೋಡಿ ಇಲ್ಲಿ ಏನಾಗಿದೆ, ಮೊಲಾಲಿಟಿ ಕೇಳಿದ್ದಾರೆ, ಮೊಲಾರಿಟಿ ಅಲ್ಲ. ಹಾಗಾಗಿ ಮೊಲಾಲಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಇರೋದ್ರಿಂದ ಮಾಸ್ ಆಫ್ ಸಾಲ್ವೆಂಟ್ ಇಂಟು 1000 ಮಾಡ್ತೀವಿ. ನಂಬರ್ ಆಫ್ ಮೋಲ್ಸ್ ಬೇಕಲ್ವಾ, ಹಾಗಾಗಿ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ, 18.25 ಗ್ರಾಮ್ ಆಫ್ HCl ಅಂತ ಕೊಟ್ಟಿರೋದ್ರಿಂದ 18.25 ಗ್ರಾಮ್ ಇದು ಮಾಸ್. ದ ಮಾಲಿಕ್ಯುಲರ್ ಮಾಸ್ ಆಫ್ HCl ಎಷ್ಟು ಬರುತ್ತೆ, 36.5 ಇದೆ. ಎರಡನ್ನು ರೇಷಿಯೋ ಮಾಡಿದ್ರೆ ಇಟ್ ಬಿಕಮ್ಸ್ 0.5 ಮೋಲ್ಸ್ ಆಗುತ್ತೆ. ಕರೆಕ್ಟ್. ಹಾಗಾದ್ರೆ ಮೊಲಾಲಿಟಿ ಹೆಂಗೆ ಕಂಡುಹಿಡಿತೀನಿ, ನಂಬರ್ ಆಫ್ ಮೋಲ್ಸ್ ಎಷ್ಟು ಕೊಟ್ಟಿದ್ದಾರೆ, 0.5, ಮಾಸ್ ಎಷ್ಟು ಕೊಟ್ಟಿದ್ದಾರೆ, 500 ಗ್ರಾಮ್ ಇಂಟು 1000. ಎರಡನ್ನು ಸಿಂಪ್ಲಿಫೈ ಮಾಡಿದ್ರೆ 1 m ಬರುತ್ತೆ. ದೇರ್ ಫೋರ್ ಮೊಲಾಲಿಟಿ ಎಷ್ಟು ಬರುತ್ತಂತೆ, 1 m ಬರುತ್ತೆ. ಕ್ವಶನ್ ನಂಬರ್ 50ಗೆ ರೈಟ್ ಆಪ್ಷನ್ ಯಾವ್ದು ಬರುತ್ತೆ, ಬಿ ಬರುತ್ತೆ. ಓಕೆ, ಕಮ್ ಟು ದ ಕ್ವಶನ್ ನಂಬರ್ 51. 1 mole of a substance contains 6.022 into 10⁻23 atoms per molecule. Number of molecules of H2SO4 present in 100 ml of 0.02 m H2SO4 solution is ಅಂತ ಕೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕಂತೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ H2SO4 ಪ್ರೆಸೆಂಟ್ ಇನ್ 100 ml ಆಫ್ 0.02 m H2SO4 ಸೊಲ್ಯೂಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತೆ. ನೋಡಿ ಇಲ್ಲಿ ಏನಾಗಿದೆ, ಮೋಲ್ಸ್ ಆಫ್ H2SO4 ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೋಲ್ಸ್ ಆಫ್ H2SO4 ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ವ್ಯಾಲ್ಯೂಮ್ ಇನ್ ಲೀಟರ್. ಎಷ್ಟು ಕೊಟ್ಟಿದ್ದಾರೆ ಮೊಲಾರಿಟಿ, 0.02 ಇಂಟು 0.1. ವ್ಯಾಲ್ಯೂಮ್ ಲೀಟರಲ್ಲಿ 0.1 ಇಲ್ಲ ಇಷ್ಟಲ್ಲಿ ಕೊಟ್ಟಿದ್ದಾರೆ, ಲೀಟರ್ಲ್ಲಿ ಕೊಟ್ಟಿದ್ದಾರಲ್ವಾ, ದಟ್ ಈಸ್ ದ ವ್ಯಾಲ್ಯೂಮ್ 1 mole ಆಫ್ ಸಬ್ಸ್ಟೆನ್ಸ್. ಇಲ್ಲಿ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ನಿಮಗೆ, ಡೈರೆಕ್ಟ್ ಆಗಿ 100 ml ಅಂತ ಕೊಟ್ಟಿರೋದ್ರಿಂದ ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡು 100 ml ವ್ಯಾಲ್ಯೂಮ್ ಇದೆ, ಅದನ್ನು ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ 0.1 ಲೀಟರ್. ದೇರ್ ಫಾರ್ ಇಟ್ ಈಸ್ ಈಕ್ವಲ್ ಟು 2 × 10⁻³ ಮೋಲ್ಸ್.
ಓಕೆ, ಮೋಲ್ಸ್ ಎಷ್ಟು ಬಂತು? 2 × 10⁻³ ಮೋಲ್ಸ್ ಬಂದಿದೆ. ದೇರ್ಫೋರ್ ನಂಬರ್ ಆಫ್ H2SO4 ಮಾಲಿಕ್ಯೂಲ್ಸ್ ಎಷ್ಟು ಬರುತ್ತೆ? ನಂಬರ್ ಆಫ್ ಮೋಲ್ಸ್ ಇಂಟು ಅವಗಡ್ರೋ ನಂಬರ್. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 2 × 10⁻³ ಇಂಟು ಅವಗಡ್ರೋ ನಂಬರ್. ಅವಗಡ್ರೋ ನಂಬರ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 12.044 × 10⁻20 ಮಾಲಿಕ್ಯೂಲ್ಸ್ ಬರುತ್ತೆ. ರೈಟ್ ಆಪ್ಷನ್ ಯಾವುದಿದೆ ನೋಡಿ? ದ ರೈಟ್ ಆಪ್ಷನ್ ಬಿಕಮ್ಸ್ ಆಪ್ಷನ್ ಎ ಬರುತ್ತೆ. ದ ರೈಟ್ ಆಪ್ಷನ್ ಯಾವುದಿದೆ? ಆಪ್ಷನ್ ಎ ಬರುತ್ತೆ. ಓಕೆ, ಕಮ್ ಟು ದ ಕ್ವಶನ್ ನಂಬರ್ 52. The empirical formula and the molecular mass of a compound are CH2O and 180 gram respectively. ನೋಡಿ, ಎಂಪೆರಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್? ಎಂಪೆರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ. ಎಂಪೆರಿಕಲ್ ಮೋಲಾರ್ ಮಾಸ್ ಕಂಡು ಹಿಡ್ಕೊಂಡು ಎನ್ ವ್ಯಾಲ್ಯೂ ಕಂಡು ಹಿಡ್ಕೊಂಡು ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಆಫ್ ಎನ್. ನಾವು ಕಲ್ತಿದ್ವಲ್ಲ ಪ್ರಾಬ್ಲಮ್ಸ್, ಥಿಯರಿಲಿ ಕಲ್ತಿದ್ವಲ್ಲ, ಅದೇ ಪ್ರಾಬ್ಲಮ್ ಮೇಲಿದೆ ನೋಡಿ. ವಿ ನೋ ದಟ್ ಎಂಪೆರಿಕಲ್ ಫಾರ್ಮುಲಾ ಇಸ್ ಈಕ್ವಲ್ ಟು CH2O ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಎಂಪೆರಿಕಲ್ ಮೋಲಾರ್ ಮಾಸ್, ಈ ಫಾರ್ಮುಲಾಕ್ಕೆ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿತಾ ಇದ್ದೀನಿ. ಕಾರ್ಬನ್ 1 ಇದೆ, 12 ಆಡ್ ಮಾಡಿದ್ದೀನಿ. ಹೈಡ್ರೋಜನ್ 2 ಇದೆ, 2 × 1 ನಥಿಂಗ್ ಬಟ್ 2. ಆಕ್ಸಿಜನ್ 1 ಇದೆ, 16. ಅಷ್ಟನ್ನು ಆ್ಯಡ್ ಮಾಡಿದ್ರೆ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತಂತೆ? 30 ಬಂದಿದೆ. To calculate the value of N, we know that N is equal to molar mass divided by empirical molar mass. Molar mass ಅವರೇ ಕೊಟ್ಟಿದ್ದಾರೆ 180 divided by empirical molar mass ಎಷ್ಟು ಬಂದಿದೆ? 30. That is equal to N. The value of N is equal to 30 ಸಿಕ್ಕಿದೆ, 6 ಬಂದಿದೆ. ಹಾಗಾದರೆ ವ್ಯಾಲ್ಯೂ ಆಫ್ N ಸಿಕ್ಕ ಮೇಲೆ ಫಾರ್ಮುಲಾ ಕಂಡುಹಿಡಿಯೋದು ಗೊತ್ತಿದೆ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಆಫ್ N ಅಂತ ಇದೆ. ಹಾಗಾಗಿ ಎಂಪೆರಿಕಲ್ ಫಾರ್ಮುಲಾ ಏನಿದೆ? CH2O ಆಫ್ ಎನ್ ವ್ಯಾಲ್ಯೂ 6 ಇದೆ, ಅದನ್ನ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ? C6H12O6. ಹಾಗಾಗಿ ಕಾಂಪೌಂಡ್ ಯಾವುದು ಅಂತ ನೋಡಿ ಚೆಕ್ ಮಾಡಿ. ಕ್ವಶನ್ ನಂಬರ್ 52 ಅಲ್ಲಿ ಆಪ್ಷನ್ ಸಿ ಬರುತ್ತೆ, C6H12O6. ರೈಟ್ ಆಪ್ಷನ್ ಯಾವುದಂತೆ? ಆಪ್ಷನ್ ಸಿ. ಕಮ್ ಟು ದ ಕ್ವಶನ್ ನಂಬರ್ 53. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎ ಕಾಂಪೌಂಡ್ ಈಸ್ ಇನ್ಕರೆಕ್ಟ್? ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇದೆ? ಎ ಮಾಲಿಕ್ಯೂಲ್ ಆಫ್ ಎ ಕಾಂಪೌಂಡ್ ಹ್ಯಾಸ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್. ಎಸ್ ಇರ್ಬೋದು. ಆಪ್ಷನ್ ಎ ಸ್ಟೇಟ್ಮೆಂಟ್ ರೈಟ್ ಸ್ಟೇಟ್ಮೆಂಟ್ ಇದೆ. ಬಿ ಬರೋಣ. ಎ ಕಾಂಪೌಂಡ್ ಕೆನಾಟ್ ಬಿ ಸೆಪರೇಟೆಡ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಬೈ ಫಿಸಿಕಲ್ ಮೆಥಡ್ ಆಫ್ ಎ ಸಪರೇಷನ್. ಎಸ್ ರೈಟ್, ಅದು ಕೂಡ ಕರೆಕ್ಟ್ ಇದೆ. ಎ ಕಾಂಪೌಂಡ್ ರಿಟೈನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ಕಾಂಪೌಂಡು ಆ ಎಲಿಮೆಂಟ್ಸ್ಗಳ ಫಿಸಿಕಲ್ ಪ್ರಾಪರ್ಟಿನ ರಿಟೈನ್ ಮಾಡಲ್ಲ. ಆಪ್ಷನ್ ಸಿ ತಪ್ಪಿದೆ. ಡಿ ನೋಡೋಣ. ದ ರೇಷಿಯೋ ಆಫ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಇನ್ ಎ ಕಾಂಪೌಂಡ್ ಇಸ್ ಫಿಕ್ಸ್ಡ್ ಇರ್ಬೋದು. ಹಾಗಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಂತೆ? ಆಪ್ಷನ್ ಸಿ. ಹಾಗಾಗಿ ಕ್ವಶನ್ ನಂಬರ್ 53ಗೆ ಸಿ ಇಸ್ ದ ರೈಟ್ ಆನ್ಸರ್. ಕಮ್ ಟು ದ ಕ್ವಶನ್ ನಂಬರ್ 54. ವಾಟ್ ಈಸ್ ದ ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ಕಾರ್ಬನ್ ಡೈಆಕ್ಸೈಡ್? ಫಾರ್ಮುಲಾ ಗೊತ್ತಿದೆ. ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಅಟೋಮಿಕ್ ಮಾಸ್ ಆಫ್ ಎಲಿಮೆಂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಎ ಕಾಂಪೌಂಡ್ ಇಂಟು 100. ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಅಟೋಮಿಕ್ ಮಾಸ್ ಅಥವಾ ಅಟೋಮಿಕ್ ವೆಯ್ಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್ ಇಂಟು 100. ಅಟೋಮಿಕ್ ವೆಯ್ಟ್ ಯಾವ ಎಲಿಮೆಂಟು? ಕಾರ್ಬನ್ ಕೇಳಿದ್ದಾರೆ, 12. ಮಾಲಿಕ್ಯುಲರ್ ಮಾಸ್ ಕಾರ್ಬನ್ ಡೈಆಕ್ಸೈಡ್ ಆಗಿರೋದ್ರಿಂದ 44. 12 divided by 44 into 100. ಫಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತಂತೆ? ಇದು ಇಟ್ ಬಿಕಮ್ಸ್ 27.27% ಬರುತ್ತೆ. ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ? 54. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮ್ ಟು ದ ಕ್ವಶನ್ ನಂಬರ್ 55. Which of the following reactants is not correct according to law of conservation of mass? Okay, law of conservation of mass ಏನು ಹೇಳುತ್ತೆ? ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅಂದರೆ ಇಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಬ್ಯಾಲೆನ್ಸ್ ಆಗಿತ್ತು ಅಂದರೆ ಇಟ್ ಸ್ಯಾಟಿಸ್ಫೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಯಾವುದು ಬ್ಯಾಲೆನ್ಸ್ ಆಗಿಲ್ವೋ ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸನ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ. ಈಕ್ವೇಷನ್ ಚೆಕ್ ಮಾಡಿ. ಆಪ್ಷನ್ ಎ 2mg 2mgO ಬ್ಯಾಲೆನ್ಸ್ ಇದೆ, ದಟ್ಸ್ ರೈಟ್. ಆಪ್ಷನ್ ಬಿ C3H8 ಇದೆ, ಪ್ರಾಡಕ್ಟ್ ಸೈಡಲ್ಲಿ ಬರೀ ಸಿ ಒಂದೇ ಇದೆ, ಇದು ಇಂಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ಇಟ್ ಡಸಂಟ್ ಸ್ಯಾಟಿಸ್ಫೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಹಾಗಾಗಿ ರೈಟ್ ಆಪ್ಷನ್ ಯಾವ್ದು ಬರುತ್ತೆ ಅಂದರೆ 55ಗೆ ರೈಟ್ ಆಪ್ಷನ್ ಯಾವ್ದು ಬರುತ್ತೆ? ಬಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಕಮ್ ಟು ದ ಕ್ವಶನ್ ನಂಬರ್ 56. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಂಡಿಕೇಟ್ಸ್ ದಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಇಸ್ ಬೀಯಿಂಗ್ ಫಾಲೋಡ್? ಯಾವ ಸ್ಟೇಟ್ಮೆಂಟು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅನ್ನು ಫಾಲೋ ಮಾಡ್ತಾ ಇದೆ? ಆಪ್ಷನ್ ಎ ಸ್ಯಾಂಪಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ taken from any source will always have carbon and oxygen in the ratio 1:2 ಇದೆ. B carbon forms two oxides, namely
carbon dioxide and carbon monoxide where masses of oxygen with combines with a fixed mass of carbon are in the simple ratio of 2:1. ಹೋಲ್ ನಂಬರ್ ರೇಷಿಯೋ ಇದೆ, ಹಾಗಾಗಿ ಬಿನೇ ಕರೆಕ್ಟ್ ಇದೆ, ರಿಮೈನಿಂಗ್ ಎಲ್ಲ ತಪ್ಪಿದೆ. ಚೆಕ್ ಮಾಡಿ ಒಂದು ಸರ್ತಿ. ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ? ಬಿ ಬರುತ್ತೆ. ಕ್ವಶನ್ ನಂಬರ್ 56ಗೆ ರೈಟ್ ಆಪ್ಷನ್ ಬಿ ಇದೆ. ಕಮ್ ಟು ದ ಕ್ವಶನ್ ನಂಬರ್ 57. 1 mole of oxygen gas at STP is equal to 1 mole of oxygen. It contains Avogadro number of oxygen molecule. ಹಾಗಾಗಿ ರೈಟ್ ಆಪ್ಷನ್ ನೋಡಿ, ಆಪ್ಷನ್ ಎ 6.022 into 10 to the power of 23 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಕರೆಕ್ಟ್ ಇದೆ. ಬಿ 6.022 into 10 to the power of ಆಟಮ್ಸ್ ಆಫ್ ಆಕ್ಸಿಜನ್ ಅಂತ ಕೇಳಿದ್ದಾರೆ, ಹಾಗಾಗಿ ಅದು ಸರಿ ಇಲ್ಲ, ಆಪ್ಷನ್ ಬಿ ತಪ್ಪಿದೆ. ಸಿ ಬರೋಣ. 16 ಗ್ರಾಮ್ ಆಫ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ, ದಟ್ಸ್ ನಾಟ್ ರೈಟ್. ಸಿ ಬರೋಣ. 32 ಗ್ರಾಮ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್. ನೋಡಿ ಇಲ್ಲಿ ಏನು ಕರೆಕ್ಟ್ ಇದೆ, ಡಿನೂ ಕರೆಕ್ಟ್ ಇದೆ, ಹಾಗಾಗಿ 57ಗೆ ಏನು ಕರೆಕ್ಟು, ಡಿನೂ ಕರೆಕ್ಟ್ ಇದೆ, ಎರಡು ಆನ್ಸರ್ ಕರೆಕ್ಟ್ ಇದೆ. ಟಿಕ್ ಮಾಡ್ಕೊಂಡಿರಿ. ಅಲ್ಲಿ ಈ ಥರ ಸೀಟಿಲಿ ಇರಲ್ಲ, ಬಟ್ ಇಲ್ಲಿ ನಮಗೆ ಪ್ರಿಂಟಿಂಗ್ ಮಿಸ್ಟೇಕು ಅಥವಾ ಮಟೀರಿಯಲ್ ಆ ಥರ ಇದೆ, ಚೆಕ್ ಮಾಡ್ಕೊಳ್ಳಿ ಅದೊಂದನ್ನು. Question number 58. Which of the following pairs have the same number of atoms? ಇಲ್ಲಿ ಮಾಸ್ ಕೊಟ್ಟಿದ್ದಾರೆ, ಅದನ್ನು ನಂಬರ್ ಆಫ್ ಆಟಮ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ನಂಬರ್ ಆಫ್ ಆಟಮ್ಸ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. 16 ಗ್ರಾಮ್ ಆಫ್ O2 ಇದೆ. ಓಕೆ, ಇದನ್ನ ನೀವೆಲ್ಲ ಕ್ಯಾಲ್ಕುಲೇಟ್ ನೀವೇ ಮಾಡ್ಕೋಬೋದು ಅನಿಸುತ್ತೆ. 16 ಗ್ರಾಮ್ ಡಿವೈಡೆಡ್ ಬೈ 32 ಮಾಡ್ಕೋಬೇಕು, 4 ಗ್ರಾಮ್ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಅಂದರೆ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸನ್ನ ಮಾಡಿಕೊಂಡ್ರೆ ನಮಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ನಂಬರ್ ಆಫ್ ಆಟಮ್ಸ್ ಸಿಗುತ್ತೆ. ಯಾವುದ್ರಲ್ಲಿ ಸೇಮ್ ಇದೆ ನೋಡಿ, 28 ಗ್ರಾಮ್ ಆಫ್ N2, ದಟ್ ಮೀನ್ಸ್ 28 ಡಿವೈಡೆಡ್ ಬೈ N2 ಕೇಳಿರೋದ್ರಿಂದ 28 ದಟ್ ಈಸ್ 1 ಅಂತ ಬರ್ಕೋಬೋದು. 32 ಗ್ರಾಮ್ ಆಫ್ O2 ಅಂತ ಕೇಳಿರೋದ್ರಿಂದ 32 ಡಿವೈಡೆಡ್ ಬೈ 32, ಅಂದರೆ ಆಪ್ಷನ್ ಸಿ ಅಲ್ಲಿ ಎರಡರಲ್ಲೂ ಕೂಡ 1 ಮೋಲ್ ಬರುತ್ತೆ, ಹಾಗಾಗಿ ಎರಡರಲ್ಲೂ ಸೇಮ್ ನಂಬರ್ ಆಫ್ ಆಟಮ್ಸ್ ಇದೆ ಅಂತ ಹೇಳ್ಬೋದು. ಸಿಮಿಲರ್ಲಿ ಡಿನೂ ಕೂಡ ಇದೆ ನೋಡಿ, 12 ಗ್ರಾಮ್ ಆಫ್ ಕಾರ್ಬನ್ ಅಂದರೆ 12 ಡಿವೈಡೆಡ್ ಬೈ 12 ದಟ್ ಇಸ್ 1 ಮೋಲ್. 23 ಗ್ರಾಮ್ ಆಫ್ ಸೋಡಿಯಂ ಅಂದರೆ 23 ಡಿವೈಡೆಡ್ ಬೈ 23 ದಟ್ ಇಸ್ ಆಲ್ಸೋ 1. ಎರಡರಲ್ಲೂ ಸೇಮ್ ಇದೆ, ಹಾಗಾಗಿ ಆಪ್ಷನ್ ಸಿ ಮತ್ತು ಡಿ ಎರಡೂ ಸೇಮ್ ಬರುತ್ತೆ. ಟಿಕ್ ಮಾಡ್ಕೊಂಡಿರಿ. ಒಂದು ಸರ್ತಿ ಚೆಕ್ ಮಾಡಿ ಬಿನೂ ಹೆಂಗೆ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 59. ವಿಚ್ ಆಫ್ ದ ಫಾಲೋಯಿಂಗ್ ಸೊಲ್ಯೂಷನ್ಸ್ ಹ್ಯಾವ್ ದ ಸೇಮ್ ಕಾನ್ಸಂಟ್ರೇಷನ್? ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದಕ್ಕೆ ಸೇಮ್ ಕಾನ್ಸಂಟ್ರೇಷನ್ ಇದೆ ಅಂತ ಕೇಳಿದ್ದಾರೆ. 20 ಗ್ರಾಮ್ ಆಫ್ NaOH ಇನ್ 200 ml ಆಫ್ ಸೊಲ್ಯೂಷನ್, 0.05, ಅದು ಆಕ್ಚುಲಿ 40 ಗ್ರಾಮ್ ಅಂತ ಚೇಂಜ್ ಮಾಡ್ಕೊಳ್ಳೋದು, ಟೈಪಿಂಗ್ ಮಿಸ್ಟೇಕ್ ಅದು. 0.05 ಮೋಲ್ ಆಫ್ NaOH ಸೊಲ್ಯೂಷನ್ ಅಂತ ಮಾಡ್ಕೊಳ್ಳಿ, ಅದನ್ನು NaOH ಇನ್ 100 ml ಅಂತ. ಅದನ್ನು ಸಿಂಪ್ಲಿಫೈ ಮಾಡಿದ್ದೀನಿ ಇಲ್ಲಿ. ದ ಮೋಲ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಇಂಟು 1000. ಕಾನ್ಸಂಟ್ರೇಷನನ್ನು ನಾವಿಲ್ಲಿ ಮೊಲಾರಿಟಿಯಲ್ಲಿ ಕಂಡುಹಿಡಿತಾ ಇದ್ದೀವಿ. ಮೊಲಾರಿಟಿ ಎಷ್ಟು ಬರುತ್ತೆ ಅಂತ. ಫಸ್ಟ್ನೇದಕ್ಕೂ ಕೂಡ 2.5 ಮೊಲಾರಿಟಿ ಬರುತ್ತೆ. ಸೆಕೆಂಡ್ ನೋಡಿ ಮೋಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು, ಮೋಲ್ಸ್ ಕೊಟ್ಟಿಲ್ಲ, ಗ್ರಾಮ್ ಕೊಟ್ಟಿದ್ದಾರೆ. ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್, NaOH ಆಗಿರೋದ್ರಿಂದ 40 ಹಾಕಂತಿದ್ದೀನಿ. 20 ಡಿವೈಡೆಡ್ ಬೈ 40 200, ಅಷ್ಟು ಸಿಂಪ್ಲಿಫೈ ಮಾಡಿದ್ರೆ 2.5 m ಬರುತ್ತೆ. ಸೆಕೆಂಡ್ ಕೊಟ್ಟಿದ್ದಾರೆ 0.5 ಮೋಲ್ಸ್ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಹಾಕೊಂಡಿದ್ದೀನಿ. 0.5 ಡಿವೈಡೆಡ್ ಬೈ 200 ಇಂಟು 1000 ದಟ್ ಈಸ್ 2.5 m ಬರುತ್ತೆ. ಥರ್ಡ್ ಒನ್ಗೆ ಬಂದರೆ 0.05 ಮೋಲ್. ನೋಡಿ ಇದು ತಪ್ಪಾಗಿದೆ, ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಚೇಂಜ್ ಮಾಡ್ಕೊಳ್ಳಿ ಇದನ್ನು. ಡಿವೈಡೆಡ್ ಬೈ 100 ಇಂಟು 1000 ಮಾಡಿದ್ರೆ ಇಟ್ ಬಿಕಮ್ಸ್ 2.5 m ಬರುತ್ತೆ. 20 ಡಿವೈಡೆಡ್ ಬೈ 50 200 ಇಂಟು 1000 ಇಂಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2.5 ಬರುತ್ತೆ. ಆಪ್ಷನ್ ಡಿ ಅಲ್ಲಿ ಕೂಡ ಏನಿದೆ 20 200 ಇದೆ. KOH ಕೇಳಿದ್ದಾರೆ, ಹಾಗಾಗಿ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಷ್ಟು ಬರುತ್ತೆ. ಅಷ್ಟರಲ್ಲೂ ಕೂಡ ನಮಗೆ 2 ಕಾನ್ಸಂಟ್ರೇಷನ್ ಸೇಮ್ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಸೇಮ್ ಕಾನ್ಸಂಟ್ರೇಷನ್ ಅಂದರೆ ಅಷ್ಟು ಇದ್ದಾವೆ. ಇದು ಕ್ವಶನ್ ಸ್ವಲ್ಪ ರಾಂಗ್ ಇದೆ, ನೋಡ್ಕೊಂಡಿರಿ. ಈ ಥರ ಕೊಟ್ಟರೆ ಕಾನ್ಸಂಟ್ರೇಷನನ್ನು ಮೊಲಾರಿಟಿ ಕೊಟ್ಟರೆ ಮೊಲಾರಿಟಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಮೊಲಾಲಿಟಿ ಕೊಟ್ಟರೆ ಮೊಲಾಲಿಟಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಜಸ್ಟ್ ನೋಡ್ಕೊಂಡಿರಿ ಈ ಕ್ವಶನನ್ನು. ಕಮ್ ಟು ದ ಕ್ವಶನ್ ನಂಬರ್ 60. ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಆರ್ ಯೂನಿಟ್ಲೆಸ್? ಯಾವುದಕ್ಕೆ ಯೂನಿಟ್ ಇಲ್ಲ ನೋಡಿ. ಮೊಲಾರಿಟಿ ಫಸ್ಟು, ಮೊಲಾಲಿಟಿ ಇದೆ. ಮೊಲಾಲಿಟಿನ ನಾವು ಎಮ್ ಅಂತಲೇ ಕರಿತೀವಿ, ಸ್ಮಾಲ್ ಎಮ್ ಇಂದನೇ ಇಂಡಿಕೇಟ್ ಮಾಡ್ತೀವಿ. ಮೊಲಾರಿಟಿಯನ್ನು ಕ್ಯಾಪಿಟಲ್ ಎಮ್ ಇಂದ ಯೂನಿಟ್ ಇಸ್ ಎಮ್ ಅಂತಲೇ ಕರಿತೀವಿ. ಅರ್ಥ ಆಗ್ತಿದ್ದಿಲ್ಲ? ಮೋಲ್ ಫ್ರಾಕ್ಷನ್ ಯೂನಿಟ್ ಇಲ್ಲ. ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪರ್ಟಿಕ್ಯುಲರ್, ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್. ಎರಡು ರೇಷಿಯೋ ಮೋಲ್ಸ್ ಬರೋದ್ರಿಂದ ಕ್ಯಾನ್ಸಲ್ ಆಗೋಗುತ್ತೆ ಯೂನಿಟು. ಯೂನಿಟ್ಲೆಸ್ ಈಸ್ ಮೋಲ್ ಫ್ರಾಕ್ಷನ್ ಯೂನಿಟ್ ಇಲ್ಲ. ಅದೇ ರೀತಿ ಡಿ ಮಾಸ್ ಪರ್ಸೆಂಟೇಜ್ ಇದೆ. ಮಾಸ್ ಪರ್ಸೆಂಟೇಜ್ ಕಂಡುಹಿಡಿದ್ರೆ ಏನಂತ ಕರಿತೀವಿ? ಮಾಸ್ ಪರ್ಸೆಂಟೇಜ್ ಇಸ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ ಕಂಡುಹಿಡಿತೀವಿ, ಅದಕ್ಕೂ ಕೂಡ ಯೂನಿಟ್ ಇಲ್ಲ. ಹಾಗಾಗಿ ಎರಡು ಕೂಡ ಯೂನಿಟ್ಲೆಸ್ ಇದೆ. ಈ ಥರ ಎರಡೆರಡು ಬರೋದಿಲ್ಲ, ಬಟ್ ಮಟೀರಿಯಲಲ್ಲಿ ಈ ಥರ ಇದೆ, ಬರ್ಕೊಂಡಿರಿ. ಆಪ್ಷನ್ ಸಿನೂ ಕರೆಕ್ಟ್ ಇದೆ, ಆಪ್ಷನ್ ಡಿ ಬರ್ಕೊಳ್ಳಿ. ಅಲ್ಲಿ ಮೋಲ್ ಫ್ರಾಕ್ಷನ್ ಈಸ್ ಆಲ್ಸೋ ಯೂನಿಟ್ಲೆಸ್ ಆ್ಯಂಡ್ ಮಾಸ್ ಪರ್ಸೆಂಟೇಜ್ ಇಸ್ ಆಲ್ಸೋ ಯೂನಿಟ್ಲೆಸ್. Come to the question number 61. One statements of Dalton's atomic theory is given below. Compounds are formed when atoms of different elements combines in a fixed ratio. Which of the following laws is not related to this statement?
compounds are formed when atoms of different elements combines in a fixed ratio. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ಗೆ ಸಂಬಂಧಪಡಲ್ಲ ಇದು. ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ಗೆ ಸಂಬಂಧಪಡುತ್ತೆ, ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್ಗೆ ಸಂಬಂಧಪಡುತ್ತೆ. ಅವಗಡ್ರೋ ಲಾಗೆ ಸಂಬಂಧಪಡಲ್ಲ, ಈಕ್ವಲ್ ನಂಬರ್ ಅವಗಡ್ರೋ ಲಾಗೂ ಸಂಬಂಧಪಡಲ್ಲ. ಹಾಗಾಗಿ ಈಕ್ವಲ್ ವ್ಯಾಲ್ಯೂಮ್ ಆಫ್ ಆಲ್ ಗ್ಯಾಸ್ ಕಂಟೈನ್ಸ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ನೋಡಿ, this statement is not related to law of conservation of mass and also it is not related to Avogadro law. ಏನು ಬರುತ್ತೆ, ಡಿನು ಬರುತ್ತೆ, ಟಿಕ್ ಮಾಡ್ಕೊಂಡಿರಿ ಅದನ್ನು. ಕ್ವಶನ್ ನಂಬರ್ 62, the number of atoms of oxygen present in 10.6 gram of sodium carbonate will be ಅಂತ ಕೇಳಿದ್ದಾರೆ. ಓಕೆ, ಇದು ನೋಡಿ 1 mole ಆಫ್ ಸೋಡಿಯಂ ಕಾರ್ಬೋನೇಟು ಅಥವಾ 106 ಗ್ರಾಮ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಮಾಲಿಕ್ಯುಲರ್ ಮಾಸ್ ಆಫ್ Na2CO3 106 ಗ್ರಾಮ್ ಬರುತ್ತೆ. ಹಾಗಾಗಿ 106 ಗ್ರಾಮ್ ಆಫ್ Na2CO3 ಇಟ್ ಕಂಟೈನ್ಸ್ 3. ಆಕ್ಸಿಜನ್ ಎಷ್ಟಿದೆ? 3 ಇದೆ. 3 ಇಂಟು ಅವಗಡ್ರೋ ನಂಬರ್ ಆಫ್ ಆಕ್ಸಿಜನ್ ಆಟಮ್. ಸಿಮಿಲರ್ಲಿ 10.6 ಗ್ರಾಮ್ ಆಫ್ Na2CO3 ಎಷ್ಟಿರುತ್ತೆ? ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಇಂಟು ದಿಸ್ ಎಷ್ಟು ಆಕ್ಸಿಜನ್ ಇದೆ ಅಂತ. ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂದಿದೆ? 0.1 ಇದೆ. ಇಂಟು 3 ಇಂಟು 6.023 ಅಷ್ಟು ಸಿಂಪ್ಲಿಫೈ ಮಾಡಿದ್ರೆ ಇಟ್ ಬಿಕಮ್ಸ್ 1.8. ಎಷ್ಟು ಬರುತ್ತಂತೆ? ಇಟ್ ಬಿಕಮ್ಸ್ 1.8 ಇಂಟು 10⁻23 ಬರುತ್ತೆ. ರೈಟ್ ಆಪ್ಷನ್ ಯಾವ್ದು ಬರುತ್ತಂತೆ? ಆಪ್ಷನ್ ಸಿ ಇದೆ ನೋಡಿ. ಆಪ್ಷನ್ ಸಿ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಇದೆ, 1.5 ಆಗಿದೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. 1.8 ಇಂಟು 10⁻23 ಮಾಡ್ಕೊಳ್ಳಿ, ಮೈನಸ್ ಅಲ್ಲ ಪ್ಲಸ್ ಮಾಡ್ಕೊಳ್ಳಿ. ಅದನ್ನು ಅರ್ಥ ಆಗ್ತಿದೆಯಲ್ಲ? ರೈಟಾ? ಕೆಲವೊಂದು ಮಿಸ್ಟೇಕ್ಸ್ಗಳಿದ್ದಾವೆ ಮಟೀರಿಯಲಲ್ಲಿ, ಯು ಇಗ್ನೋರ್ ದೋಸ್ ಒನ್. ಎಷ್ಟು ಕರೆಕ್ಟಾಗಿ ನೀವು ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಂಡಿದ್ರೆ ಅಷ್ಟು ಕರೆಕ್ಟಾಗಿ ನೀವು ಸೊಲ್ಯೂಷನ್ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಕಷ್ಟ ಯಾವುದು? ಥರ್ಮೋಡೈನಮಿಕ್ಸು ಮತ್ತು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್. ಎರಡೂ ಚಾಪ್ಟರ್ಸ್ ಕೂಡ ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಆಗಿರೋದ್ರಿಂದ ನೀವು ಎಷ್ಟು ರಿಪಿಟೇಷನ್ ಮಾಡಿದ್ರು ಕೂಡ ನಿಮಗೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಇಂಡಿವಿಜುವಲಾಗಿ ಬರಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಯು ಡೋಂಟ್ ವರಿ, ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಅಷ್ಟು ಪ್ರಾಬ್ಲಮ್ಸ್ಗಳನ್ನು ನೀಟಾಗಿ ವರ್ಕ್ ಮಾಡಿ, ಸೊಲ್ಯೂಷನ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ರಿಮೈನಿಂಗ್ ಈ ಥರ ಕಾನ್ಸೆಪ್ಟ್ಸ್ಗಳು ನೆಕ್ಸ್ಟ್ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನು ನೀವು ರೆಗ್ಯುಲರ್ ಕ್ಲಾಸಿಗೆ ಬಂದಾಗ ಡಿಸ್ಕಸ್ ಮಾಡೋಣ. ಎಗೈನ್ ನಿಮ್ಮ ಸೆಕೆಂಡ್ ಇಯರ್ ಆದಮೇಲೆ ಕ್ರಾಶ್ ಕೋರ್ಸ್ ಟೈಮ್ ಸಿಗುತ್ತಲ್ಲ ನಮಗೆ, ಆ ಟೈಮಲ್ಲಿ ಮತ್ತೊಂದು ಸರ್ತಿ ರಿಪಿಟೇಷನ್ ಮಾಡ್ತೀವಲ್ಲ, ಆವಾಗ ನಿಮಗೆ ಮತ್ತೊಂದು ಸರ್ತಿ ಪರ್ಟಿಕ್ಯುಲರಾಗಿ ಕಲಿಸಲಿಕ್ಕೆ ಪ್ರಯತ್ನ ಪಡೋಣ. ರಿಗಾರ್ಡಿಂಗ್ ಅಬೌಟ್ ದೀಸ್ 2 ಚಾಪ್ಟರ್ಸ್ ನಾವು ಏನು ಸಾಲ್ವ್ ಮಾಡಿದ್ವಲ್ಲ ಅಷ್ಟೇ ಕ್ವಶನ್ಸ್ಗಳನ್ನು ಪರ್ಫೆಕ್ಟಾಗಿ ಕಲೀರಿ, ರಿಮೈನಿಂಗನ್ನು ಆಮೇಲೆ ನೋಡೋಣಂತೆ. ಅರ್ಥ ಆಗ್ತಿಲ್ಲ? ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಎಲ್ಲ ಕಾನ್ಸೆಪ್ಟ್ಸು ಇಲ್ಲಿಗೆ ಮುಗ್ದಂಗೆ ಆಗಿದೆ, ನೀಟಾಗಿ ನೋಡ್ಕೊಳ್ಳಿ. ಮೇ ಬಿ ನಿಮಗೆ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ. ರಿಮೈನಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಸೆಕೆಂಡ್ ಇಯರ್ ಅಥವಾ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡೋಣ.